ದಾವಣಗೆರೆ ನಗರದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ನಗರದ ಉಪನಂದನಾಧಿಕಾರಿಗಳ ಕಚೇರಿ ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳು ಕೆಸರುಗದ್ದೆಯಂತೆ ಆಗಿದ್ದು ಸ್ಥಳೀಯ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ರಸ್ತೆಯಲ್ಲಿ ಭತ್ತ ನಾಟಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಉಪನಂದನಾಧಿಕಾರಿಗಳ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ನೀರು ನಿಂತು ಕೆಸರುಗದ್ದೆಯಾಗಿದ್ದು ಸಾರ್ವಜನಿಕರು ಹಾಗೂ ಸ್ಥಳೀಯ ವ್ಯಾಪಾರಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇದರಿಂದ ರೋಸಿ ಹೋಗಿದ್ದಂತಹ ಸ್ಥಳೀಯ ನಿವಾಸಿಗಳು ಹಾಗೂ ವ್ಯಾಪಾರಸ್ಥರು ರಸ್ತೆಯಲ್ಲಿ ಭತ್ತ ನಾಟಿ ಮಾಡಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಳೆದ ಹಲವಾರು ವರ್ಷಗಳಿಂದ ರಸ್ತೆ ಮಾಡಿಕೊಡುವಂತೆ ಮನವಿ ಮಾಡುತ್ತಾ ಬಂದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸುತ್ತಿಲ್ಲ. ಕೆಸರು ತುಂಬಿರುವಂತಹ ರಸ್ತೆಯಲ್ಲೇ ನಡೆದುಕೊಂಡು ಹೋಗುವುದು ಕಷ್ಟವಾಗಿದ್ದು ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆ ಮಾಡಿಕೊಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ. ಸರ್, ಮೇನ್ ಸಬ್ ರಿಜಿಸ್ಟರ್ ಆಫೀಸ್ ಎದುರುಗಡೆ ಇರೋದು ರೋಡ್ ಇದು ಮೇನು. ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತಾರೆ. ರೋಡ್ ಇಲ್ಲ, ಏನಿಲ್ಲ, ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ಏನಿಲ್ಲ. ಇಲ್ಲಿ ವರ್ಕ್ಶಾಪು ಗ್ಯಾರೇಜ್ಗಳು ಎಲ್ಲ ಇದ್ದಾವೆ. ಸುಮ್ಮನೆ ಕುತ್ಕೊಂಡು ಬಾಡಿಗೆ ಕಟ್ಕೊಂಡು ಹೋಗ್ಬೇಕು. ನಮಗೆ ಕಸ್ಟಮರ್ ಬರೋಲ್ಲ, ಏನಿಲ್ಲ, ಊಟಕ್ಕೆ ಏನಿಲ್ಲ, ನಿಮಗೆ ಸುಮ್ಮನೆ ಕುತ್ಕೊಂಡು ಹೋಗೋರಾಗಿದೆ. ಇಲ್ಲಿ ಮೇನೆಲ್ಲ ಟ್ರಾನ್ಸ್ಫಾರ್ಮ್ ಎಲ್ಲ ಇದೆ. ಇಲ್ಲಿ ಅರ್ಥಿಂಗ್ ಆಗಿ ತಿರ್ಗಾಡ್ಬೇಕಾದ್ರೆ ಯಾರು ಕರೆಂಟ್ ಶಾಟ್ ಹೊಡಿದ್ರೆ ಯಾರು ಹೊಣೆ ಯಾರು ಸರ್? ಮಳೆಗಾಲದಾಗ ಬಾಗಿ ಟೈಮ್ನಾಗ ಎಲ್ಲ ಕೆಸರೇ ಸರ್. ಇಲ್ಲಿ ಓಡಾಡೋಕ್ಕಾಗಲ್ಲ. ಇಲ್ಲಿ ಮನವಿ ಎಲ್ಲ MP ಮೇಡಮರಿಗೆ MLA ಸಾಹೇಬರಿಗೆ ಎಲ್ಲ ಕೊಟ್ಟು ಬಂದಿದ್ದೀವಿ. ಮಾಡೋಕ್ಕೆಲ್ಲ ಹೇಳಿದ್ದಾರೆ ಅವರು, ಮತ್ತು ರೋಡ್ ಆಗ್ತಿಲ್ಲ ಸರ್. ಇಲ್ಲಿ ಅಧಿಕಾರಿ ಏನು ಮಾಡ್ತಾರೆ ಗೊತ್ತಿಲ್ಲ ಸರ್. ಇಲ್ಲಿ ರೋಡು ಸರಿ ಇಲ್ಲ, ಯಾವ ಕೆಲಸಗಳು ಬರ್ತಾ ಇಲ್ಲ. ಇಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇಲ್ಲಿ ನೋಡ್ರಿ ಟ್ರಾನ್ಸ್ಫಾರ್ಮ್ ಇಲ್ಲಿ ಪಕ್ಕಕ್ಕೆ ಇದೆ. ಯಾರಿಗಾರೇನೋ ತೊಂದರೆ ಆದರೆ ಯಾರು ಏನು ಇದು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ಸ್ವಲ್ಪ ರೋಡ್ ನೋಡಿ ಸ್ವಲ್ಪ ಆದಷ್ಟು ಬೇಗ ರೋಡು ಮಾಡಿಕೊಡ್ರಿ, ನಿಮಗೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಹೇಳಿದ್ದೀವಿ, ನಾವು ಮಾಡೋಕ್ಕೆ ಹೇಳಿದ್ದಾರೆ, ಆದರೂ ಆಗ್ತಾ ಇಲ್ಲ. ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹೇಳ್ತೇವೆ ನಾವು. ನೀವು ಸ್ವಾಮಿ, ರೋಡ್ ನೋಡಿ, ಸ್ಮಾರ್ಟ್ ಸಿಟಿ ನಮ್ಮದು ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಘೋಷಣೆಯಾಗಿ ಎಷ್ಟೋ ವರ್ಷ ಆಗಿದೆ. ಸಬ್ ರಿಜಿಸ್ಟರ್ ಆಫೀಸ್ ಎದುರುಗಡೆ ಈ ರೋಡ್ ಇದೆ ನಮ್ಮದು. ನಾವು ಓಡಾಡೋ ರೋಡು, ನಾವು ಇರೋ ರೋಡು ನೋಡಿ. ರೋಡ್ ಸ್ಥಿತಿ ಹೆಂಗಿದೆ, ಗದ್ದೆ ಇದ್ದಂಗಿದೆ, ನಾಟಿ ಮಾಡೋ ಸ್ಥಿತಿಯಲ್ಲಿದೆ ಇದು. ಇಲ್ಲಿ ಒಂದು ವೆಹಿಕಲ್ ಬರೋಕ್ಕೂ ಹೋಗೋಕ್ಕೂ ಆಗೋಲ್ಲ, ಜನ ಓಡಾಡೋಕ್ಕೂ ಇಲ್ಲ. ಪಕ್ಕಕ್ಕೆ ನೋಡಿದರೆ TC ಇದೆ. ಏನಾದರೂ ಕರೆಂಟಿಂದ ಅಪಾಯ ಜನಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ನಾವು ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಹೋಗಿ ನಮ್ಮ MLA ಮಿನಿಸ್ಟರ್ ಸಾಹೇಬರಿಗೆ, MP ಮೇಡಮ್ಗೆ ಮತ್ತು ಮೇಯರ್ ಅವ್ರಿಗೆ ಹೋಗಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀವಿ. ಅವರೆಲ್ಲ ಮಾಡೋಕ್ಕೆ ಹೇಳಿದ್ದಾರೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈ ಕಡೆ ಗಮನ ವಹಿಸ್ತಾ ಇಲ್ಲ. ಸ್ವಾಮಿ, ದಯವಿಟ್ಟು ಈ ಕಡೆ ಗಮನ ವಹಿಸಿ ರೋಡ್ ಸರಿ ಮಾಡಿಕೊಡಿ. ಈ ಆಗೋ ತೊಂದರೆಯನ್ನು ಸರಿ ಮಾಡಿಕೊಡಿ. ನಮ್ಮ ಯಾವ ವೆಹಿಕಲ್ ಒಳಗೆ ಬರೋಂಗಿಲ್ಲ, ಹೊರಗೆ ಹೋಗೋಂಗಿಲ್ಲ, ಕೆಲಸಗಳು ಬರೋಂಗಿಲ್ಲ. ನಮಗೆಲ್ಲ ಸುಮಾರು ಜನಕ್ಕೆ ಇಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ಸ್ವಾಮಿ, ಸಬ್ ರಿಜಿಸ್ಟರ್ ಆಫೀಸು ಸಿಟಿ ಸೆಂಟ್ರು ಯಾವುದೋ ಹಳ್ಳಿಗೆ ಹೋದರೆ ಸಂಧಿ ಒಳಗೆ ಸಿಮೆಂಟ್ ಹೊಡಿದಾವೆ. ನಮ್ಗೆ ಯಾಕಿಲ್ಲ?